ಗುಂಡ, ಬಶ್ಯ, ಸಿದ್ಲಿಂಗ, ಗುದ್ಲಿಂಗ. ಹಿಂಗ ಒಂದ್ ಊರಲ್ಲಿ ಸಿದ್ಲಿಂಗ ಗುದ್ಲಿಂಗ ಅಂತೇಳಿ ಇಬ್ರು ಫ್ರೆಂಡ್ಸ್ ಇದ್ರು ಮಕ್ಕಳೇ. ಏನ್ ಹಂಗ್ ನೋಡಕತ್ತೀರಿ? ಇಲ್ಲಿ ಜನ ಕೇಳಿದ ಹೆಸರು ನೆನಪದವ ನಿಮ್ಗೆ? ಅದ ಶಾಲ್ಯಾಗ ಮಾಸ್ತರ್ ಜೋಕ್ಸ್ ಹೇಳ್ಬೇಕಾದ್ರ ಮೊದಲು ಹೇಳ ಹೆಸರು ಇವ ಅಲ್ಲ, ಆ ಹೆಸರುಗಳಿಂದಿರ ನಾನ ಅಲ್ಲ. ಮತ್ತೆ ಡ್ಯಾಶ್ ಕೊಟ್ಟಿನಿ ಅಂತೇಳಿ ನೀವು ಬಿಟ್ಟ ಸ್ಥಳ ತುಂಬಕ್ ಹೋಗ್ಬೇಡ್ರಿ, ನಾನೇ ಹೇಳ್ತೀನಿ ಕೇಳ್ರಿ. ಇದ್ರಾಗ ನನ್ನ ಹೆಸರು ಐತಿ ಸಿದ್ಲಿಂಗ ಅಂತ. ಏನಿಲ್ಲ, ನಾನು ಇವತ್ತು ನಿಮ್ಮ ಮುಂದಕ್ಕೆ ಬರೋ ಕಾರಣ ಈ ಜೋಕ್ಸ್ ಹೇಳಕ್ ಬಳಸೋ ಹೆಸರುಗಳಿಂದಿರೋ ಮಹಾ ವ್ಯಕ್ತಿಗಳೆಲ್ಲ ಸೇರಿ ಒಂದು ಅಸೋಸಿಯೇಷನ್ ಮಾಡಿವಿ. ಯಾಕಂದ್ರ ಮತ್ ನಮಗೆ ನ್ಯಾಯ ಸಿಗ್ಬೇಕ ಅಲ್ಲ. ನಮ್ಮ ಹೆಸರು ಬಳಸ್ಕೊಂಡು ನಿಮ್ಗೆ ಜೋಕ್ ಹೇಳಕ ಏನ್ ಅಧಿಕಾರ ಐತಿ? ಏನ್ ಅಧಿಕಾರ ಐತಿ ಅಂತ ಕೇಳಕತ್ತೀವಿ ಇವತ್ತು. ನಮಗೆ ನ್ಯಾಯ ಸಿಗ್ಬೇಕಷ್ಟ. ನಿಮ್ದೇನ್ ತಪ್ಪೈತೆ ಅಂತ ಕೇಳಕತ್ತಿಲ್ಲ, ಇದು ನಮ್ಮ ಮನೆಯಿಂದ ಸ್ಟಾರ್ಟ್ ಆಗೈತಿ ಅಲ್ಲ. ಇದ್ರಾಗ ನನ್ನ ತಪ್ಪು ಏನೈತೆ ಅಂತ ನೀವೇ ಹೇಳ್ರಿ. ನಾನು ಹೆಂಗನ ಮಾಡಿ ಸಾಲಿಗೆ ಹೋಗ್ಬಾರ್ದಂತ ಮುಕ್ಳಿ ಮ್ಯಾಕ್ ಮಾಡಿ ಹೊಟ್ಟಿ ನೋವು ಬಂದೈತಿ ಅಂತೇಳಿ ಬಕ್ಕ ಬಾರ್ಲ ಬಿದ್ದಿದ್ದೆ. ನಮ್ಮ ಅವು ಬಂದು, ಲೇ ಸಿದ್ಲಿಂಗ ಸಾಲಿಗೆ ಹೋಗು, ಬೇಸ್ ಓದಿಕ, ಒಳ್ಳೆ ನೌಕರಿ ತಗ, ನಿನಗೆ ಒಳ್ಳೆ ಹೆಂಡತಿ ಸಿಗ್ತಾಳ ಅಂತ ಅಂದ್ಲು. ಅದಕ್ಕೆ ನಾನು ಅಂದೆ, ಹೌದ್ ಬಿಡಮ್ಮ, ಅಪ್ಪನ ಒಂಚೂರು ಬೇಸ್ ಓದ್ಕೋಬೇಕಿತ್ತ ಅಂತ ಅಂದೆ. ಅಷ್ಟ ಮುಗಿತೀವಿ ಅವನು ಬಾರ್ಗಿ ತಗೊಂಡು ಚಡ್ಡಿ ಬಿಚ್ಚಿ ಓಣೆಗೆ ಅಡ್ಡಾಡ್ಸ್ಕೊಂಡ ಬರೀ ಮೂಡಂಗ್ ಹೊಡ್ದ್ಲ. ಮುಕ್ಳಿ ಎಲ್ಲ ಕೆಂಪಗ್ ಬರೀ ಮೂಡಿ ಉರಿಯಾಕತ್ತೈತಿ ಅಂತ ನಾನು ಅಳಾಕತ್ತಿದ್ರ ನಮ್ಮಪ್ಪ ಬಿದ್ದು ಬಿದ್ದು ನಾಗಾಕತ್ತಾನ. ನನಗೆ ಸಿಟ್ಟು ಬಂದ, ಯಾಕಪ್ಪ ಎದಕ್ ನಾಗಾಕತಿ ಅಂತ ಕೇಳಿದೆ. ಅದಕ್ಕೆ ನಮ್ಮಪ್ಪ ನಾಗಾದ್ ನಿಂದಿರ್ಸಿ ತಿರುಗಿ ನನಗೆ ಕ್ವಶನ್ ಕೇಳ್ಯಾನ. ಅಲ್ಲಲ್ಲ ಸಿದ್ಲಿಂಗ, ನೀನ್ ಎದಕ್ ಸಾಲಿಗೆ ಹೋಗಲ್ಲ ಅನ್ನಕತಿ ಹೇಳ ಅಂತ. ನನಗೇನು ಅವನು ತಿರುಗಿ ನನಗೆ ಕ್ವಶನ್ ಕೇಳಾಕತ್ತಾನಂತಂದು ಮುಕ್ಳಿ ಬೆಂಕಿ ಐತಿ ಬಿಡಿತ್ ನನಗೆ. ನಾನು ಹೇಳ್ದೆ, ಅಪ್ಪ ಸ್ಟೂಡೆಂಟ್ಸ್ ಲೈಫ್ ಅಂದ್ರ ಹಂಗ ಅನ್ಕಂಡೆ ನೀನು? ಸ್ಟೂಡೆಂಟ್ಸ್ ಲೈಫ್ ಹೆಂಗಿರುತ್ತೆ ಅಂತೇಳಿ ನಾ ಹೇಳ್ತೀನಿ ಕೇಳ. ಸಾಲಿಗೆ ಹೋದ್ರ ಅರ್ಥ ಆಗ್ಲಾರ್ದ ವಿಜ್ಞಾನ, ಅರ್ಥ ಆದ್ರೂ ನೆನಪಾಗ್ಲಾರ್ದ ಗಣಿತ, ಮರ್ಯಾಕ್ ಆಗ್ಲಾರ್ದ ಕನ್ನಡ, ಗಮನಕ್ ಬರ್ಲಾರ್ದ ಇಂಗ್ಲಿಷ್, ಬಿಟ್ಟು ಬಿಡ್ದಂಗ್ ಕಾಡ ಸಮಾಜ, ನೆನಪಾಗ್ಲಾರ್ದ ಹಿಂದಿ. ಇದು ಸ್ಟೂಡೆಂಟ್ಸ್ ಲೈಫ್ ಅಂದ್ರ. ತಲೆ ಆಪಾಗತ್ ನನಗೆ ಇವೆಲ್ಲ ಆಗಲ್ಲಪ್ಪ, ನಾ ಆರಾಮ್ ದನ ಕಾಯಕ್ ಹೋಗ್ತನ ಅಂತ ಹೇಳಿದೆ. ಅದಕ್ ನಮ್ಮಪ್ಪ ಮೊದ್ಲ ಕೆಂಪಗ ಬರೀ ಮೂಡಿರೋ ಮುಕ್ಳಿ ಮೇಲೆ ಜಾಡ್ ಸೋದ್ ಹೋಗ್ಬಿಡಣ. ಇದ್ರ ನನ್ ತಪ್ಪೇನೈತೆ ಅಂತ ನೀವೇ ಹೇಳ್ರಿ. ಅಲ್ಲ ನಿಮ್ಗೊಂದು ಕೇಳ್ತನ, ಈಗ ನೀವು ನಡೆಯೋದ್ ಕಲ್ತಾಗಿಂದ ಹಿಡಿದು ನೌಕರಿ ಬರತನ ರಾತ್ರಿ ಆಗಲು ಕುಂತ್ಕೊಂಡು ಓದ್ತೀರಿ. ನೌಕರಿ ಬಂದ್ಮೇಲೆ ಏನ್ ಮಾಡ್ತೀರಿ? ಈಗ ನಾನು ಊರವ್ರ ಎಲ್ಲರ ಕೈ ಕೆಳಗಿದ್ದ ದನ ಮೇಯಿಸಿದಂಗ ನೀವು ನಿಮ್ ಕಂಪ್ನಿ CEO, ಚೇರ್ಮ್ಯಾನ್, MD, ಮ್ಯಾನೇಜರ್, ಜನರಲ್ ಮ್ಯಾನೇಜರ್, ಟೀಮ್ ಮ್ಯಾನೇಜರ್, ಟೀಮ್ ಲೀಡರ್ ಅಂತೇಳಿ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತೀರಿ ಅಷ್ಟ. ಮತ್ತೇನ್ ಡಿಫ್ರೆನ್ಸ್ ಇಲ್ಲ. ಏನೋ ಒಂದ್ ತಡ್ಗ ಡಿಫ್ರೆನ್ಸ್ ಐತಿ ಅಂತಂದ್ರ ನಿಮ್ಗೊಂಚೂರು ಸಂಬಳ ಜಾಸ್ತಿ, ನನಗೊಂಚೂರು ಕಮ್ಮಿ ಅಷ್ಟ. ಕಮ್ಮಿ ಅಂದ್ರೆ ಒಂಚೂರು ಭಾಳ ಕಮ್ಮಿ ಬಿಡ್ರಿ, ಅದು ಬೇರೆ ವಿಷಯ, ಆಮೇಲೆ ಮಾತಾಡೋಣ ಅಷ್ಟ. ಮತ್ತೇನಿಲ್ಲ. ಆದ್ರ ಅವನವನ ಪಪ್ಪಿ ಪಿಕ್ಚರ್ದಾಗ ಹೇಳಿದಂಗ ನೀವು ನೌಕರಿ ಮಾಡಕ್ ಸಿಟಿಗೆ ಹೋದ್ರ ಇವನವನ ಅಲ್ಲಿ ಉಸಿರಾಡಕ್ ಚಲೋ ಗಾಳಿನ ಸಿಗಲ್ಲ. ಇಲ್ಲಿ ಬರ್ರಿ, ಇಲ್ಲ ಮಳಿಗೆ ಉಸಿರಾಡಕ್ ಅಷ್ಟ ಅಲ್ಲ, ಹೇಳಕ್ ಕುಂದ್ರನು ತಣ್ಣ ಗಾಳಿ ಬರುತ್ತೆ ನಿಮಗೆ. ಅಷ್ಟ ಅಲ್ಲ, ಇಲ್ಲಿ ಹೇಳ್ತೀನಿ ಕೇಳ್ರಿ, ಈ ಬ್ಯಾಸಿಗೆ ಸಿಟಿಯಾಗ ಮಕ್ಕಬೇಕಂದ್ರ ಫ್ಯಾನ್ ಬೇಕು, AC ಬೇಕು, ಅದಕ್ಕೆ ಕರೆಂಟ್ ಬಿಲ್ ಕಟ್ಬೇಕು, ಮತ್ತೆ ಅದೇನೋ ಎಡವಟ್ಟ ಆತಂದ್ರ ಮತ್ತೆ ರಿಪೇರಿ ಬಿಲ್ ಕಟ್ಬೇಕು. ನಮಗಂತವೇನಿಲ್ಲ. ರಾತ್ರಿ ಆತಂದ್ರ ಸಾಕ, ಅಂಗಳದಾಗ ಒಂದ್ ಚಾಪೆ ಹಾಕ್ಯಂಡ್ ಅದ್ರ ಮ್ಯಾಗ ಒಂದ್ ಗಾದೆ ಹಾಕ್ಯಂಡ್ ಮೈ ತುಂಬಾ ಚದ್ರ ಹಾಕ್ಯಂಡ್ ಮಕ್ಕಂಬಿಡೋದು ಅಷ್ಟ. ಸ್ವರ್ಗ ಸ್ವರ್ಗ ಇರ್ತೈತಿ ಇಲ್ಲಿ. ಇವನವನು ವಾಲ್ ಸಿಟಿಗಳು ಅವೆಲ್ಲ. ಸಿಟಿ ಅಂದ್ರೆ ನೆನಪಾತ. ಇವನವನು ಆ ಸಿಟಿ ಅಂದ್ರೆ ನನಗೆ ಎದಕ್ಕಾಗಿ ಬರಲ್ಲ ಅಂತೇಳಿ ನಿಮ್ಗೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳ್ರಿ. ಹಿಂಗ ಒಂದ್ಸರಿ ನಾನು ಸಿಟಿಗೆ ಹೋಗಿನಿ, ಅರ್ಜೆಂಟ್ ಹುಚ್ಚಿ ಬಂದ್ಬಿಟ್ಟವ. ಸರಿ ತಗ, ಇಲ್ಲಿ ಎಲ್ಲ ದಾರಿ ಮಕ್ಕಳು ಒಯ್ದ್ರ ಆತಂತಂದ್ರ ಅವನು ಪೊಲೀಸರು ವಾಚ್ಮ್ಯಾನ್ಗಳು ನಿಂತು ಹುಚ್ಚು ಒಯ್ದ್ರ 500 ರೂಪಾಯಿ ಫೈನ್ ಅಂತ ಹೇಳಕತ್ತಾರ. ಲೇ ಹುಚ್ಚು ಒಯ್ದ್ರ 500 ರೂಪಾಯಿ ಫೈನ್ ಇಲ್ಲೇ ಏನ್ ಮಾಡಕ್ಕಾಗತ್ತ? ಹಂಗ ನಡ್ಕಂತ ಒಂದ್ 3 ಕಿಲೋಮೀಟರ್ ಹೋದ್ಮೇಲೆ ಅಲ್ಲಿ ಒಂದ್ ಶೌಚಾಲಯ ಕಾಣ್ತಪ್ಪ. ಜೀವ ಎದ್ದು ಬಂದಂಗ ಆತ್ ನನಗೆ, ತಡ್ಕನಕ್ ಆಗ್ಲಾರ್ದ ಒಡ್ಡಡೆ ಹೋದ್ಮ್ಯಾಗ ಅವನು ಹುಚ್ಚು ಒಯ್ಯಾಕ 10 ರೂಪಾಯಿ ಕೊಡ್ಬೇಕನ್ನಕತ್ತನ. ನನ್ ಕಡೆ ಕಿತ್ತಿ ಬೀಸಾಕಿದ್ರೆ 1 ರೂಪಾಯಿ ಇಲ್ಲ. ಹುಚ್ಚಿ ಒಯ್ಯಾಕ ಬೇಡಿಕೆನ ಪರಿಸ್ಥಿತಿ ಆತ್ ನನಗೆ. ಅಲ್ಲಿ ಬಂದವನು ಹೋದವನ್ ಕಡೆ ರೊಕ್ಕ ಬೇಡಿಕೆ ಅಂತ ಕುಂತೀನಿ. ಅವನು 1 ರೂಪಾಯಿ, ಇವನು 1 ರೂಪಾಯಿ ಕೊಟ್ಟು ಹೆಂಗನ ಮಾಡಿ ಒಂದ್ 5 ರೂಪಾಯಿ ಆತಪ್ಪ. ಲೇ ನನಗಿನ್ ತಡಕನಕ್ ಆಗವಲ್ತ ಅಂತೇಳಿ ಅವ್ನ ಕೈಯಾಗ 5 ರೂಪಾಯಿ ಇಟ್ಟು ಒಡೆ ಬಿಟ್ಟು ಒಳಗೆ ಹುಚ್ಚು ಒಯ್ಯಾಕ ಅವ್ನು ಹಿಂದ ಬಂದ, ಮಗನ 5 ರೂಪಾಯಿ ಕೊಟ್ಟಿ ಅರ್ಧ ಹುಚ್ಚಿನ ಒಯ್ಯ ಅಂತೇಳಿ ಎಳ್ಕೊಂಡ್ ಬಂದ್ಬಿಟ್ಟನ ಹೊರಗ. ಹುಚ್ಚಿ ಒಯ್ಬೇಕಾದ್ರೆ ಅರ್ಧಕ್ಕೆ ನಿಂದಿರ್ಸಿದ್ರೆ ಹೆಂಗಿರುತ್ತೆ ಅಂತೇಳಿ ಗೊತ್ತೇ ನಿಮ್ಗೆ? ತಡಕನಕ್ ಆಗ್ಲಾರ್ದ ಮಿಕ್ಕಿದ್ದ ಅರ್ಧ ಹುಚ್ಚಿ ಚಡ್ಡಾಗ ಒಯ್ದು ಬಿಟ್ಟಿನಿ. ಬರ್ರಿಲಿ, ಇಲ್ಲ ಮುರಿ ಬರ್ರಿ. ಹುಚ್ಚ ಯಾಕಲ್ಲ, ಹೇಳಕ್ಕಾದ್ರ ಯಾವ ರೊಕ್ಕ ಇಲ್ಲ, ಬೇಕಾದಷ್ಟು ಬೇಲಿ ಇರ್ತಾವ. ಅದಷ್ಟಲ್ಲ, ತಣ್ಣ ಗಾಳಿ ಬೀಸ್ತಿರುತ್ತ. ಅಲ್ಲಿ ಅವನವನು ಕೊಳತ ನಾರ್ತಿರ್ತೈತೆ ಅಲ್ಲಿ ವಾಸನೆ. ಇಲ್ಲಿ ನೀವು ಹೇಳಕ್ ಹೋದ್ರೆ ಫ್ರೀಯಾಗಿ ಲಿಂಗ ದರ್ಶನನು ಆಗ್ತಾವ, ಗೊತ್ತೇ ನಿಮ್ಗೆ? ಲೇ ನೀನ್ ಏನ್ ಹೇಳಕ್ ಬಂದಿ, ಏನ್ ಹೇಳಕತ್ತೀನಿ? ಹೌ ಸಾರಿ, ನಾನು ಏನೇ ಹೇಳಕ್ ಬಂದಿನಿ, ಏನೇ ಹೇಳಕತ್ತೀನಿ ಅಲ್ಲ.
ಈಗ ಸಾಲ್ಯಾಗ ಈ ಮಾಸ್ತರ್ಗಳು ಮಕ್ಳು ನಮ್ಮ ಹೆಸರು ಬಳಸಿ ಜೋಕ್ಸ್ ಹೇಳಕ್ ಏನ್ ಅಧಿಕಾರ ಐತಿ ನೀವಿಗೆ? ಇಲ್ಲಿನೂ ನಿಮ್ ತಪ್ಪೇನಿಲ್ಲ ತಗರಿ. ನಮ್ಮ ಮಾಸ್ತರ ನನ್ನ ದಡ್ಡ 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 ಅಂತ ಕರೆದ್ ನನ್ನ ದಡ್ಡ ನನ್ ಮಗ ಮಾಡಿಬಿಡಣ. ಅಲ್ಲ ಈಗ ನಮ್ಮ ಮಾಸ್ತರ ನನ್ನ ABC ಕ್ವಶನ್ಸ್ ಕೇಳ್ತಿದ್ದ, ಅದಕ್ಕೆ ನಾನು ಆನ್ಸರ್ನು ಹೇಳ್ತಿದ್ದೆ. ನಾನು ಆನ್ಸರ್ ಹೇಳಿದ್ರು ದಡ್ಡ ನನ್ನ ಮಗನ ಕುಂತ್ಕ ಅಂತೇಳಿ ಬೈದ್ ಕುಂದಿರ್ಸ್ತಿದ್ದ. ಅಲ್ಲ ನಾನು ಹೇಳ್ತನ ಏನೇನಾಗ್ಯಾವಂತ, ಅದಕ್ಕೆ ನಾನು ಶಾಣೆನ ದಡ್ಡನ ಅಂತ ನೀವು ಹೇಳ್ರಿ. ಈಗ ನಮ್ಮ ಮಾಸ್ತರ್ ಎಬ್ಬಿಸಿ, ಲೇ ಸಿದ್ಲಿಂಗ, ನಮ್ಮ ಶಾಲೆಗೆ ಒಬ್ಬ ಹೆಂಗಸನ್ನು ಕರೆದುಕೊಂಡು ಬಂದು 1 ತಾಸಲ್ಲಿ 50 ರೊಟ್ಟಿಗಳನ್ನು ಮಾಡಿಸಿದರೆ, ಅದೇ 4 ಜನ ಹೆಂಗಸರನ್ನು ಕರೆದುಕೊಂಡು ಬಂದರೆ 1 ತಾಸಲ್ಲಿ ಎಷ್ಟು ರೊಟ್ಟಿಗಳನ್ನು ಮಾಡಿಸಬಹುದು ಅಂತ ಕೇಳಿದೆ. ಅದಕ್ಕೆ ನಾನಂದೆ, ಸರ ಬಾಳ ಅಂದ್ರ ಒಂದ್ 5-10 ಮಾಡಿಸ್ಬೋದ್ರಿ ಸರ ಅಂತಂದೆ. ಹಂಗ್ಯಂಗೋ ಒಬ್ರ ಇದ್ದ 50 ರೊಟ್ಟಿ ಮಾಡಿದಾಗ ಮೂವರಿದ್ರು 50 ರೊಟ್ಟಿ ಅಷ್ಟೇ ಯಾಕೆ ಮಾಡ್ತಾರೆ ಅಂತ ಮತ್ತೆ ಒಳ್ಳೆ ಕೇಳಿದ. ಅದಕ್ಕೆ ನಾನಂದ್ಯ, ಸರ ನಿಮ್ಗೆ ತಲೆ ಐತಿಲ್ಲ, 4 ಮಂದಿ ಹೆಣ್ಮಕ್ಳು ಕುಂತ್ರ ಅವ್ರ ಊರಾಗಿನ ಸುದ್ದಿ ಹೇಳಿಕೆನಕ ಟೈಮ್ ಸರಿ ಆಗಲ್ಲ, ಇನ್ನ ರೊಟ್ಟಿಯಲ್ಲಿ ಮಾಡ್ತಾರ ಅವ್ರ ಅಂತ ಹೇಳಿದೆ. ಇದ್ರ ನನ್ ತಪ್ಪೇನೈತಿ ಹೇಳ್ರಿ? ಇದಕ್ ನಮ್ ಮಾಸ್ತರ ದಡ್ ನನ್ ಮಗ ಅಂತೇಳಿ ಬೈದ್ ಜಾಡ್ಸ್ ಓದ ಕ್ಲಾಸಿಂದ ಹೊರಗೆ ಹಾಕ್ಬಿಡಣ. ನಾನು ಹೇಳ್ದ್ ಕರೆಕ್ಟ್ ಐತಿಲ್ಲ? ಈ ಹೆಣ್ಮಕ್ಳು ಕುಂತ್ಕೊಂಡು ಸುದ್ದಿ ಹೇಳಕ್ ಹಚ್ಚಿದ್ವು ಅಂದ್ರ ರಾತ್ರಿ ಹಗ್ಲಾಕೈತಿ, ಹಗಲ್ ರಾತ್ರಿ ಆಕೈತಿ, ಆದ್ರೂ ಹೋಗಿಲ್ಲ ಅವ್ರದ್ದು. ಈಗ ನೀವ್ ಹೇಳ್ರಿ, ನಾ ಶಾಣೆನ ದಡ್ಡನ ಅಂತ? ಇಷ್ಟ ಅಲ್ಲ, ಇನ್ನೈತಿ, ಇನ್ನ ಬಾಳ ಅದಾವ, ಹೇಳ್ತೀನಿ ಕೇಳ್ರಿ. ಹಿಂಗ ಒಂದ್ಸಾರಿ ನಮ್ ಇಂಗ್ಲಿಷ್ ಮಾಸ್ತರ್ ಕೇಳಿದ, ಲೇ ಸಿದ್ಲಿಂಗ, ಭೂಮಿಗೆ ಮೊದಲು ಸನ್ ಬರುತ್ತಾ ಮೂನ್ ಬರುತ್ತಾ ಅಂತ. ಅದಕ್ ನಾನ್ ಹೇಳ್ದೆ, ಸರ ಫಸ್ಟ್ ಮೂನ್ ಬರ್ತ್ರಿ ಆಮೇಲೆ ಸನ್ ಬರ್ತ್ರಿ ಸರ ಅಂತ ಅಂದೆ. ಹಂಗಂಗಲೆ ಅಂತ ಕೇಳಿದ. ಸರ ಹನಿಮೂನ್ ಆದ್ಮೇಲೆ ಅಲ್ರಿ ಸನ್ ಬರೋದು ಅಂತ ಅಂದೆ. ಅದಕ್ಕ ನಾನು ಕೆಬ್ಬಣ ಸ್ಕೇಲ್ ತಗೊಂಡು ಕೈಯೆಲ್ಲ ಕೆಂಪಗಾಗಂಗ್ ಹೊಡ್ದಾನ. ಇದ್ರ ನನ್ ತಪ್ಪೇನೈತಿ ಹೇಳ್ರಿ? ಈಗ ಎಲ್ಲಾರು ಹನಿಮೂನಿಗೆ ಹೋಗಿ ಬಂದ್ಮೇಲೆನಲ್ಲ ಸಣ್ಣ ಹುಟ್ಟದ, ಏನ್ ಮಕ್ಕಳಾದ್ಮ್ಯಾಗ ಹನಿಮೂನಿಗೆ ಹೋಗ್ತಾರ ಯಾರಾದ್ರ? ನಾನು ಹೇಳಿದ್ ಕರೆ ಐತಿಲ್ಲ? ಕರೆಕ್ಟ್ ಅಲ್ಲ ನಾ ಹೇಳಿದ್ದ? ನೀವ ಹೇಳ್ರಿ. ಇವೆಲ್ಲ ಸೈಡಿಗೆ ಇಡ್ರಿ. ಒಂದ್ಸರಿ ನಾನು ಒಂದು ಒಳ್ಳೆ ಕೆಲಸ ಮಾಡಿದ್ರು ನಮ್ ಕನ್ನಡ ಟೀಚರ್ ಲೇ ದಡ್ ನನ್ ಮಗನ ಇಂಥ ಕೆಲಸ ಮಾಡ್ತೆ ಅಂತೇಳಿ ಮೂಲಿಗೆ ಕೊದಿಬೇಕಾ? ಅಲ್ಲ ಹೇಳ್ತೀನಿ ಕೇಳ್ರಿ. ಹಿಂಗ ಒಂದ್ಸರಿ ನಮ್ ಕನ್ನಡ ಮಾಸ್ತರ್ ಅವ್ರ ಮಗನ್ ಕರ್ಕೊಂಡ್ ಸಾಲಿಗೆ ಬಂದು, ಲೇ ಸಿದ್ಯ, ಇವನು ಸ್ವಲ್ಪ ನೋಡ್ಕೊಂತಿರ್ಲೆ ನನ್ ಮಗನ ಅಂತಂದ. ಸರಿ ತಗರಿ ಸರ ಅಂತೇಳಿ ಅವ್ನ ಮುಂದೆ ಕುಂತೆ. 1 ತಾಸ್ ಬಿಟ್ಟು ನಮ್ಮ ಮಾಸ್ತರ್ ಮತ್ತೆ ಒಳ್ಳಿ ಬಂದ್ಮ್ಯಾಗ, ಲೇ ಸಿದ್ಯ ಎದಕ್ಲೇ ನನ್ ಮಗ ಎದಕ್ ಹಂಗಾಳಕತ್ತಾನ ಅಂತ ಕೇಳಿದ. ಏನಿಲ್ರಿ ಸರ, ನೀವ್ ಹೋದ್ಮ್ಯಾಗ ಪಾಪ ಹಸುವಾಗತೈತೇನ ಅಂತ ಒಂದ್ ಹಸಿ ಮೆಣಸಿನ್ಕಾಯಿ ಕೊಟ್ಟಿದ್ದೆ, ಅವಾಗಿಂದ ಇನ್ನೊಂದು ಬೇಕು ಅಂತ ಅಳಾಕ್ ನಿಂತ್ಬಿಟ್ಟನ ಅಂತಂದೆ. ಅಷ್ಟ ಅವನು ಮೂಲಿಗೆ ಒದ್ದ ಎದ್ದೇಳಕ್ಕಾಗಿಲ್ಲ, ಹಂಗ ಒದ್ದ ಮೂಲಿಗೆ ಐತಿ. ಇದ್ರ ನಾನ್ ಮಾಡಿ ತಪ್ಪೇನೈತಿ ಹೇಳ್ರಿ? ಪಾಪ ಹಸುವಾಗತೈತಿ ಅಂತಂದು ತಿನ್ನಕ್ ಕೊಟ್ಟಿದ್ ತಪ್ಪ ಏನಂದ ಅವನು? ಇದ ಆಗೈತಿ ನನ್ ಜೀವನ ಎಲ್ಲ. ಇನ್ನೊಂದ್ ಹೇಳ್ತೀನಿ ಕೇಳ್ರಿ. ಹಿಂಗ ಒಂದ್ಸರಿ ನಮ್ ಸಮಾಜ ಮಾಸ್ತರ್ ಬಂದು ನಮ್ಮ ಭಾರತದಲ್ಲಿ ಪ್ರತಿ 5 ಸೆಕೆಂಡಿಗೆ ಮಹಿಳೆಯೊಬ್ಬಳು ಮಗುವಿಗೆ ಜನ್ಮ ನೀಡುತ್ತಿದ್ದಾಳೆ ಅಂತ ಹೇಳಿದೆ. ಅದಕ್ಕೆ ನಾನು ಎದ್ದೇಳಿದೆ, ಸರ ನಾವ್ ಮೊದಲ ಮಹಿಳೆನ ಕಂಡಿಡಿಬೇಕ್ರಿ ಸರ. ಅವನವನ್ 5 ಸೆಕೆಂಡಿಗೆ ಒಂದ್ ಮಗು ಏನ್ರಿ ಸರ? ಅವಳೇನ ಮನುಷ್ಯ ಅದಳ ದೆವ್ವ ಸರ? ಭಾರತದ ಜನಸಂಖ್ಯೆ ಬೆಳೆದ್ಬಿಡ್ತ್ರಿ ಸರ, ಅರ್ಜೆಂಟಾಗಿ ಕಂಡಿಡಿಯ ನಡ್ರಿ ಅಂತ ಅಂದೆ ಅಷ್ಟ. ನನಗಂತರೂ ಅವತ್ತು ಜೀವನ ಸಾಕಾಗೋಗಿತ್ತ, ಹಂಗ್ ಹೊಡೆದ್ ಕಳಿಸಿದ ಮನಿಗೆ. ಅಲ್ಲ ನಾನು ಹೇಳಿದ್ದೇನ ತಪ್ಪೈತೇನ? 5 ಸೆಕೆಂಡಿಗೆ ಒಂದ್ ಮಗುಗ್ ಜನ್ಮ ಕೊಟ್ರ ನಮ್ ಭಾರತದ ಜನಸಂಖ್ಯೆ ಎಲ್ಲಿಗೆ ಹೋಗ್ತೈತಿ? ಅವನವನ್ ಈಗ ಇರೋ ಜನಸಂಖ್ಯೆಗೆ ಜಾಗ ಸಿಗುವಲ್ತ ಎಲ್ಲಿ ಬಿಟ್ಬಿಡ್ರದ್ನೆಲ್ಲ. ನಾ ಏನ್ ಹೇಳಿದ್ರೆ ತಪ್ಪ? ನಾನು ಹೇಳ್ತೀನಲ್ಲ, ನಾನು ದಡ್ಡ ಅಂತೇಳಿ ಫಿಕ್ಸ್ ಆಗಿಬಿಟ್ರ ಅವ್ರ. ನಾನು ಎಷ್ಟು ನೀಟಾಗಿ ಎಷ್ಟು ಕರೆ ಹೇಳಿದ್ರ ತಪ್ಪೈತಿ, ಏನ್ ಮಾಡಿದ್ರೆ ತಪ್ಪೈತಿ. ಇಲ್ಲಿಗೆ ಮುಗ್ದಿಲ್ಲದ, ಇನ್ನ ಬಾಳ ಐತಿ ಮಾತಾಡೋದ. ಈಗ ನಮ್ ಗುಂಡ ಬಸ್ಯ ತಿಮ್ಮಣ್ಣ ಎಲ್ಲರೂ ಬರ್ತಾರ, ನಮಗೆ ನ್ಯಾಯ ಸಿಗ್ಬೇಕಷ್ಟೇ. ನಿಜವಾಗ್ಲೂ ನಮಗೆ ನ್ಯಾಯ ಸಿಗ್ಬೇಕು ಅಂತೇಳಿ ನೀವು ಬೆಂಬಲ ನೀಡಕತ್ತಿದ್ರ ಈ ವಿಡಿಯೋಗೊಂದು ಲೈಕ್ ಕೊಟ್ಟಿರಿ, ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ರಿ, ಐ ಆಮ್ ವಿತ್ ಯು ಅಂತ ಕಮೆಂಟ್ ಹಾಕ್ರಿ. ಅಷ್ಟೇ ಅಲ್ಲ, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ನಮಗೆ ಬೆಂಬಲ ಕೊಡಿ. ಸಿಗೋಣ ಮತ್ತೆ, ಬಾಯ್.